ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ನಲ್ಲಿ ವೆಲ್ಕಮ್. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಯಾಕೆ ಮ್ಯಾಮ್ ರೀಡಿಂಗ್ಸ್ ಮಾಡ್ತಾ ಇಲ್ಲ ಆ್ಯಂಡ್ ವಿಡಿಯೋಸ್ ಯಾವುದು ಅಪ್ಲೋಡ್ ಮಾಡ್ತಿಲ್ಲ ಯಾಕೆ ಮ್ಯಾಮ್ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿನೂ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ನನಗೆ ಆ ಒಂದು ಟೈಮ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇರಲಿಲ್ಲ. ಜನರಲ್ ರೀಡಿಂಗ್ ಮಾಡ್ಲಿಕ್ಕೆ ಇರ್ಬೋದು, ವೀಡಿಯೋಸ್ಗಳನ್ನ ಮಾಡ್ಲಿಕ್ಕೆ ನನಗೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಯಾವುದೇ ರೀತಿ ರೀಡಿಂಗ್ಸ್ನ ಮಾಡ್ತಾ ಇರಲಿಲ್ಲ. ಇನ್ನು ನೆಕ್ಸ್ಟು 2024 ಬರ್ತಾ ಇದೆ. ಸೊ ಹಾಗಾಗಿ ನಾನೊಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಸೊ ಡೈಲಿ ಅಪ್ಲೋಡ್ ಮಾಡಬೇಕು ವಿಡಿಯೋಸ್ನ, ಜನರಲ್ ರೀಡಿಂಗ್ ಮಾಡಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಲಿ ಆಗದೆ ಇದ್ರೂ ವೀಕ್ಲಿ ಒಂದು 4 ವಿಡಿಯೋಸ್ ಆದರೂ ಜನರಲ್ ರೀಡಿಂಗ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಮಿಸ್ ಮಾಡ್ಕೊಂಡಿದ್ದೀರಿ ಆ್ಯಂಡ್ ಯಾರೆಲ್ಲ ನನಗೆ ಕೇಳ್ತಾ ಇದ್ರಿ ಮೆಸೇಜ್ ಮಾಡಿ, ಯಾಕೆ ಮ್ಯಾಮ್ ಯಾಕೆ ರೀಡಿಂಗ್ಸ್ ಮಾಡ್ತಾ ಇಲ್ಲ ಅಂತೇಳಿ. ಸಾರಿ, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಸಾರಿ, ನೆಕ್ಸ್ಟಿಂದ ನಾನು ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಜನರಲ್ ರೀಡಿಂಗ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ ಆಲ್ರೆಡಿ ನಾನು ಡಿವೈಡ್ಗಳನ್ನ ಮಾಡಿದ್ದೀನಿ. ಫಸ್ಟ್ ಒನ್, ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್. ಇಲ್ಲಿ ಪಿಂಕ್ ಕಲರ್ ಇದೆ ಫಸ್ಟ್ ಒನ್, ಸೆಕೆಂಡ್ ಒನ್ ಇಲ್ಲಿ ವೈಟ್ ಕಲರ್ ಇದೆ, ಥರ್ಡ್ ಒನ್ ಯೆಲ್ಲೋ ಕಲರ್ ಇದೆ. ಓಕೆ, ನಿಮಗೆ ಇಲ್ಲಿ ಯಾವ ಒಂದು ಕಲರ್ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ, ಯಾವ ಕಲರ್ನ ಚೂಸ್ ಮಾಡ್ಕೊಳ್ಬೇಕು ಅಂತ ಅನಿಸ್ತಿದೆ, ಆ ಕಾರ್ಡ್ ಅಂದರೆ ಆ ಒಂದು ಲೆಟರ್ಸ್ಗಳನ್ನ ನೀವಿಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಇಂದ ಏನು ಸೀಕ್ರೆಟ್ ಲವ್ ನೋಟ್ಸ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆನಾ, ಇಲ್ಲಿ ರೀಡಿಂಗ್ಸ್ನ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ಈ ಒಂದು ಏನು ಲವ್ ನೋಟ್ಸ್ನ ನೀವು ಚೂಸ್ ಮಾಡ್ಕೊಳ್ಲಿಕ್ಕೂ ಮುಂಚೆನೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಂತ ಅಥವಾ ನಿಮ್ಮ ಪರ್ಸನ್ ಫೋಟೋಸ್ ಇದ್ರೆ ಅದನ್ನ ನೋಡ್ಬಿಟ್ಟು ಈ ಒಂದು ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಳಿ, ಅಂದ್ರೆ ಈ ಒಂದು ಲವ್ ನೋಟ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಈ ಒಂದು ರೀಡಿಂಗ್ ನಿಮಗೆ ಅಕ್ಯುರೇಟ್ ಆಗಿ ರೆಸೊನೇಟ್ ಆಗಬೇಕು ಅಂತ ಇದ್ರೆ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಂತ ಈ ಒಂದು ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಟೇಕ್ ಎ ಟೈಮ್, ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ನ ತಗೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ನಿಮಗೆ ಯಾವ ಒಂದು ಕಲರ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಿದೆ ಆ ಕಲರ್ನ ನೀವು ಚೂಸ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಪರ್ಸನಲ್ ಟ್ಯಾರೋ ರೀಡಿಂಗ್ಸ್ ತಗೊಳ್ಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಆ್ಯಂಡ್ ಪೆಂಡುಲಮ್ ರೀಡಿಂಗ್ಸ್ ತಗೊಳ್ಲಿಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಅರ್ಜೆಂಟ್ ಇದೆ, ನೀವು ನನ್ನ ಜೊತೆ ಮಾತಾಡಲೇಬೇಕು ಅಂತ ಇದ್ರೆ ನೀವು ಕಾಲ್ ಮಾಡ್ಬೋದು. ಓಕೆ, ಅದರ್ವೈಸ್ ನೀವು ಆದಷ್ಟು ವಾಟ್ಸಪ್ಪಲ್ಲೇ ನೀವು ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಬಟ್ ಎಲ್ಲ ಟೈಮಲ್ಲೂ ನಾನು ನಿಮಗೆ ಕಾಲ್ ರಿಸೀವ್ ಮಾಡಿ ಮಾತಾಡೋಷ್ಟು ಟೈಮ್ ಇರಲ್ಲ. ಸೊ ಹಾಗಾಗಿ ಅಷ್ಟೇನೆ. ಸೊ ತುಂಬ ಅರ್ಜೆಂಟ್ ಇದೆ, ಮಾತಾಡಬೇಕು ಮ್ಯಾಮ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಾಲ್ ಮಾಡಿ ಮಾತಾಡ್ಬೋದು. ಓಕೆನಾ, ಹಾಗೆ 2024ನ ಯಾರೆಲ್ಲ ಒಂದು ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ಮಾಡಬೇಕು ಇನ್ ಎ ಪಾಸಿಟಿವ್ ವೇಲಿ ಅಂತ ಅನ್ಕೊಂಡಿದ್ದೀರಾ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಅಲ್ಲಿ ನಿಮ್ಮ ಲೈಫನ್ನ ನೀವು ಡೆಫಿನೆಟ್ಲಿ 100% ನೀವು ಚೇಂಜ್ ಮಾಡ್ಕೊಳ್ತೀರಾ ಅಂತ ಹೇಳ್ತೀನಿ. ಓಕೆನಾ, ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗಲಿಕ್ಕೆ ಅವರು ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ನೀವಿಲ್ಲಿ ಲವ್ ನೋಟ್ಸ್ಗಳನ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಫಸ್ಟ್ ಒನ್, ಈ ಒಂದು ಪಿಂಕ್ ಕಲರ್ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪರ್ಸನ್ ಇಂದ ನಿಮಗೆ ಏನು ಲವ್ ನೋಟ್ಸ್ ಇದೆ, ಅಂದರೆ ಸೀಕ್ರೆಟ್ ಆಗಿ ಏನು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅಂತ ಹೇಳಿ ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಜೊತೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು. ಸೊ ಇಲ್ಲಿ ರೆಸೊನೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಅಂದರೆ ತುಂಬ ಇದರಲ್ಲಿ ಫೋರ್ಸ್ಫುಲಿ ನೀವು ನಿಮಗೆ ರೆಸೊನೇಟ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಸಿಚುಯೇಷನ್ ಹೇಗೂ ಇರ್ಬೋದು ನಿಮ್ಮ ಒಂದು ಸಿಚುಯೇಷನ್ ಇವಾಗ ಅಲ್ವಾ. ಸೊ ಹಾಗಾಗಿ ನಿಮಗೆ 100% ರೆಸೊನೇಟ್ ಆಗುತ್ತೆ ಅಥವಾ ರೆಸೊನೇಟ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಫೋರ್ಸ್ಫುಲಿ ನೀವು ಇದನ್ನ ರೆಸೊನೇಟ್ ಮಾಡ್ಕೊಬೇಡಿ ನಿಮ್ಮ ಹತ್ರ. ಓಕೆನಾ, ಓಕೆ, ಚೆಕ್ ಮಾಡೋಣ. ಫಸ್ಟ್ ಒನ್, ಈ ಪಿಂಕ್ ಕಲರ್ನ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪರ್ಸನ್ ಇಂದ ಫಸ್ಟ್ ಮೆಸೇಜ್ ಬರ್ತಿದೆ, ಸ್ಪೈಯಿಂಗ್ ಆರ್ ಸ್ಟಕ್ಕಿಂಗ್. ಓಕೆ, ನಿಮ್ಮನ್ನ ನಿಮ್ಮ ಪರ್ಸನ್ ನಿಮಗೆ ಗೊತ್ತಿಲ್ಲದೇನೆ ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಾದರೂ
ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಅಥವಾ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ರೆ, ಅಥವಾ ಈಗ ನಿಮ್ಮ ಪರ್ಸನ್ ಸಿಟ್ಟು ಮಾಡಿಕೊಂಡು ಕೋಪ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತಿದ್ರೆ, ಅಥವಾ ನೀವು ನಿಮ್ಮ ಪರ್ಸನ್ ಜೊತೆ ಜಗಳ ಮಾಡ್ಕೊಂಡು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಗೊತ್ತಿಲ್ಲದೇನೆ ವಾಟ್ಸಪ್ ಚೆಕ್ ಮಾಡುವಂಥದ್ದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಚೆಕ್ ಮಾಡುವಂಥದ್ದಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಓಕೆನಾ, ಅಥವಾ ನೀವು ಓಡಾಡುವಂಥ ಪ್ಲೇಸಲ್ಲಿ ಚೆಕ್ ಮಾಡುವಂಥದ್ದು, ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಪರ್ಸನ್ ನಿಮ್ಮನ್ನ ಹಿಂಬಾಲಿಸ್ತಾ ಇದ್ದಾರೆ, ಓಕೆನಾ. ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಳ್ಳೋವಂಥದ್ದು ಆ ಥರ ಮಾಡ್ತಾ ಇದ್ದಾರೆ. ಯು ಲುಕ್ಸ್ ವೆರಿ ಸೆಕ್ಸಿ. ಓಕೆ, ಇಲ್ಲಿ ಸೆಕ್ಸಿ ಅಂತ ಬಂದ ತಕ್ಷಣ ಕೆಟ್ಟ ವರ್ಡ್ ಅಂತ ಅನ್ಕೊಳ್ಬೇಡಿ. ನಿಮ್ಮನ್ನ ನೋಡ್ಲಿಕ್ಕೆ ನಿಮ್ಮ ಪರ್ಸನ್ಗೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ, ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ನೀ ನನ್ನ ಕಣ್ಣಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್, ವಿ ವಿಲ್ ಬಿ ಟುಗೆದರ್ ಅಗೇನ್, ಐ ಮಿಸ್ ಯು. ಓಕೆ, ಫಸ್ಟ್ ನಾನು ಹೇಳ್ದೆ ಇಲ್ಲಿ ಯಾರೋ ನಿಮ್ಮಲ್ಲಿ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇನ್ ಫ್ಯೂಚರ್ ಅಲ್ಲಿ ನಾವಿಬ್ರು ಮತ್ತೆ ಒಂದಾಗ್ತೀವಿ ಅನ್ನೋ ಒಂದು ಹೋಪ್ ಇಬ್ರಿಗೂ ಇದೆ. ಆ ಒಂದು ಹೋಪನ್ನ ನೀವು ಇಟ್ಕೊಳ್ಳಿ ಅಂತ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಅವರಿಗೂ ಆ ಹೋಪ್ ಇದೆ, ನಾವಿಬ್ರು ರಿಯೂನಿಯನ್ ಆಗ್ತೀವಿ, ನಾವಿಬ್ರು ರಿಲೇಶನ್ಶಿಪ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅಂತ ಅವರಿಗೂ ಹೋಪ್ ಇದೆ. ನೀವು ಆ ಹೋಪ್ನ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆನಾ, ನಿನ್ನ ಪ್ರೀತಿಯಲ್ಲಿ ತಾಯಿಯ ಪ್ರೀತಿ ಕಂಡೆ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಒಂದು ಪ್ರೀತಿಯಲ್ಲಿ ಒಂದು ತಾಯಿ ಮಗುನ ಹೇಗೆ ಪ್ರೀತಿ ಮಾಡ್ತಾರಲ್ವಾ, ಆ ತರ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಅವರು ತಾಯಿಯ ಒಂದು ಪ್ರೀತಿನ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆನಾ, ಸೊ ತುಂಬಾನೇ ಎಮೋಷನಲ್ ಲವ್ ಇರ್ಬೋದು ನಿಮ್ದು. ಇಬ್ರು ತುಂಬಾ ಎಮೋಷನಲ್ ಆಗಿದ್ದೀರಾ. ನೀನು ನನ್ನ ಎಷ್ಟೇ ದೂರ ಮಾಡಿದರೂ ನಾನು ನಿನ್ನ ಜೊತೆನೇ ಇರುವೆ. ಓಕೆ, ತುಂಬಾನೇ ಸ್ಟ್ರಾಂಗ್ ಆಗಿ ಇಲ್ಲಿ ನನಗೆ ಎನರ್ಜಿ ಸಿಗ್ತಾ ಇದೆ. ನೀವು ಇಲ್ಲಿ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಫಸ್ಟ್ ರನ್ ಈ ಪಿಂಕ್ ಕಲರ್ ನ್ಯಾ ಚೂಸ್ ಮಾಡಿದ್ದಾರೆ ಅವರು. ಓಕೆನಾ, ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿದ್ದಾರೆ, ನೀನ್ ಎಷ್ಟೇ ನನ್ನನ್ನು ದೂರ ಮಾಡಿದ್ರು ನಾನು ನಿನ್ನ ಜೊತೆನೇ ಇರ್ತೀನಿ, ನೀನ್ ನನ್ನನ್ನು ದೂರ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ನೆಕ್ಸ್ಟ್ ಮೆಸೇಜ್ ಏನಿದೆ, ಐ ಕಾಂಟ್ ಲೀವ್ ವಿತೌಟ್ ಯು. ಓಕೆ, ನಿಮ್ಮಿಂದ ಅವರು ದೂರ ಇರ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ, ಅಂದ್ರೆ ನನ್ನಿಂದ ನಿನ್ನನ್ನು ದೂರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿನ್ನ ಪ್ರೀತಿಯಲ್ಲಿ ತಂದೆ ಪ್ರೀತಿ ಕಂಡೆ, ನಿನ್ನ ಆಲೋಚನೆಯಲ್ಲಿ ಮುಗ್ಧತೆ ಕಂಡೆ. ಇಲ್ಲಿ ನೀವು ಆ ಫೀಲ್ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಅಂದ್ರೆ ನೀವು ಒಂದು ತಂದೆ ಪ್ರೀತಿನ ನಿಮ್ಮ ಪರ್ಸನ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಂದ್ರೆ ನೀವು ಆ ಒಂದು ಫೀಲ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಿದೆ ಇಲ್ಲಿ. ಓಕೆನಾ, ಸೊ ನಿಮ್ಮ ಆ ಒಂದು ಆಲೋಚನೆಯಲ್ಲೂ ನಿಮ್ಮ ಒಂದು ಆ ಮುಗ್ಧತೆನ ಕಾಣ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಆಲೋಚನೆ ಮಾಡ್ತಾ ಮಾಡ್ತಾ ನೀವು ಅವರ ಒಂದು ಮುಗ್ಧತೆ ಏನಿದೆ ಅಂತ ಹೇಳಿ ನೀವು ಆ ಫೀಲ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಿದೆ. ಸರ್ಪ್ರೈಸ್ ಆನ್ ಯುವರ್ ವೇ. ಓಕೆ, ನಿಮ್ಮ ಒಂದು ಸರ್ಪ್ರೈಸ್ ಏನೋ ಒಂದು ರೆಡಿ ಮಾಡ್ಕೊಂತ ಇದ್ದಾರೆ ನಿಮ್ಮ ಪರ್ಸನ್. ನಿಮಗೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂದ್ರೆ ಸಡನ್ ಆಗಿ ಇಲ್ಲಿ ಯಾರೆಲ್ಲ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅವರು ಸಡನ್ ಆಗಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಮೆಸೇಜ್ ಮಾಡುವಂಥದ್ದು, ಟೆಕ್ಸ್ಟ್ ಮಾಡುವಂಥದ್ದು, ಆ ಥರ ಸರ್ಪ್ರೈಸ್ ಆಗಿ ಏನೋ ನಿಮಗೊಂದು ರೆಡಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇಲ್ಲಿ. ಸೊ ಡೆಫಿನೆಟ್ಲಿ ಯಾರೆಲ್ಲ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ನಿಮ್ಮ ಒಂದು ಪರ್ಸನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಒಂದು ಪ್ರೀತಿಯಲ್ಲಿ ತುಂಬಾ ಮುಳುಗಿ ಹೋಗಿದ್ದಾರೆ, ತುಂಬಾ ಎಮೋಷನಲ್ ಪ್ರೀತಿ ಇದೆ ನಿಮ್ಮಿಬ್ರದ್ದು. ಸೊ ಹಾಗಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಡೆಫಿನೆಟ್ಲಿ ನಿಮ್ಮ ಪರ್ಸನ್ ವಾಪಸ್ ಬರ್ತಾರೆ. ಇಲ್ಲಿ ಒಂದು ಮೆಸೇಜ್ ಬಂದಿದೆ, ವಿ ವಿಲ್ ಬಿ ಟುಗೆದರ್ ಅಗೇನ್ ಅಂತ ಇಲ್ಲಿ. ಓಕೆ, ಸೊ ನೀವಿಬ್ರು ಮತ್ತೆ ರಿಯೂನಿಯನ್ ಆಗುವಂತ ಚಾನ್ಸಸ್ ಇದೆ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಫಸ್ಟ್ ಒನ್ ಪಿಂಕ್ ಕಲರ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ ಅವರಿಗೆ ಗಾಡ್ ಬ್ಲೆಸ್ ಯು. ಅಂಡ್ ಸೆಕೆಂಡ್ ಒನ್, ಈ ಒಂದು ವೈಟ್ ಕಲರ್ ಲವ್ ನೋಟ್ಸ್ ಅನ್ನು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ, 1 minute. ಓಕೆ, ನಿಮ್ಮ ಪರ್ಸನ್ ಇಂದ ಏನ್ ಲವ್ ನೋಟ್ಸ್ ಬಂದಿದೆ, ಸಿಂಗಲ್ ಸೈಡ್ ಲವ್. ಓಕೆ, ಇಲ್ಲಿ ಓನ್ಲಿ ಒನ್ ಸೈಡ್ ಮಾತ್ರ ಲವ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮ್ಮನ್ನ ಪ್ರೀತಿ ಮಾಡ್ತಾ ಇರೋಂಥದ್ದಾಗಿರ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ನ ಪ್ರೀತಿ ಮಾಡುವಂಥದ್ದು. ಸೊ ಇಲ್ಲಿ ಇಬ್ರು ಕಡೆಯಿಂದನೂ ಫುಲ್ ಕಮಿಟ್ಮೆಂಟ್ ಇಲ್ಲ, ಓನ್ಲಿ ಒನ್ ಸೈಡ್ ಮಾತ್ರ, ಸಿಂಗಲ್ ಸೈಡ್ ಮಾತ್ರ ಲವ್ ಇದೆ ಅಂತ ಅನಿಸ್ತಿದೆ ಇಲ್ಲಿ. ಸೊ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಆ ಥರ, ನಾನು ಮಾತ್ರ ಲವ್ ಮಾಡ್ತೀನಿ, ನನ್ನ ಪರ್ಸನ್ ನನ್ನನ್ನು ಲವ್ ಮಾಡ್ತಿದ್ದಾಳೋ ಇಲ್ವೋ ಅಂತ ಹೇಳಿ. ಐ ಆಮ್ ಟ್ರಸ್ಟಿಂಗ್ ಯು. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಟ್ರಸ್ಟ್ ಮಾಡ್ತಾ ಇದ್ದಾರೆ. ನಾನು ನಿನ್ನ ತುಂಬಾ ನಂಬ್ತೀನಿ ಅಂತ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಏನೋ ಒಂದು ಟ್ರಸ್ಟ್ ಇಶ್ಯೂಸ್ ಆಗಿರಬಹುದು, ನೀನು ನನ್ನ ನಂಬೋದಿಲ್ಲ, ಅಥವಾ ನಿನ್ನನ್ನು ಹೇಗೆ ನಾನು ನಂಬೋದು, ಆ ಥರ ಎಲ್ಲ ವಿಷಯದಲ್ಲಿ ಏನಾದರೂ ಒಂದು ಚರ್ಚೆಗಳಾಗಿರ್ಬೋದು. ಸೊ ಹಾಗಾಗಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ, ನಾನು ನಿನ್ನನ್ನು ತುಂಬಾ ನಂಬ್ತೀನಿ ಅಂತ. ನ್ಯೂ ಬಿಗಿನಿಂಗ್, ವಾವ್, ಸೋ ಬ್ಯೂಟಿಫುಲ್. ನ್ಯೂ ಬಿಗಿನಿಂಗ್ ಅಂತ ಇಲ್ಲಿ ಯಾರೆಲ್ಲ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸೊ ನೀವು ಆದಷ್ಟು ಬೇಗ ನ್ಯೂ ಬಿಗಿನಿಂಗ್
ಆಗ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ. ನಿಮ್ಮ ಪರ್ಸನಿಂದ ಆ ಒಂದು ಥಿಂಕ್ ಮಾಡ್ತಾ ಇರಬಹುದು, ಐ ವಿಲ್ ಕಮ್ ಬ್ಯಾಕ್. ಓಕೆ, ನ್ಯೂ ಬಿಗಿನಿಂಗ್ ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್. ಬ್ಯೂಟಿಫುಲ್ ಮೆಸೇಜಸ್. ಸ್ಟ್ರಾಂಗ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ನ್ಯೂ ಬಿಗಿನಿಂಗ್ ಆಗತ್ತೆ. ನಿಮ್ಮ ಪರ್ಸನ್ ಯಾರೆಲ್ಲ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರು ನಿಮಗೆ ವಾಪಸ್ ನಿಮ್ಮ ಲೈಫಿಗೆ ಬರ್ತಾ ಇದ್ದೀನಿ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಒನ್, ವಿ ಹ್ಯಾವ್ ಎ ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮಿಬ್ಬರ ಮಧ್ಯೆ ತುಂಬಾ ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ಇಲ್ಲಿ ಕೋಪ, ಟ್ರಸ್ಟ್ ಇಶ್ಯೂಸ್ ಇರ್ಬೋದು, ಆ ಥರ ಎಲ್ಲ ಸಮಥಿಂಗ್ ನಡೀತಾ ಇರೋದ್ರಿಂದ ಇಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ನಿಮ್ಮ ಲವ್ ಲೈಫಲ್ಲಿ. ಓಕೆ, ನನ್ನ ಜೀವ, ನನ್ನ ಉಸಿರು ನೀನೇ, ನನ್ನ ಪ್ರಪಂಚನೇ ನೀನೇ. ಓಕೆನಾ, ಇಲ್ಲಿ ನಿಮ್ಮ ಪರ್ಸನಿಗೆ ನೀವೇ ಜೀವ ಆಗಿದ್ದೀರಾ, ನೀವೇ ಅವರ ಒಂದು ಉಸಿರಾಗಿದ್ದೀರಾ, ಅವರ ಪ್ರಪಂಚನೇ ನೀವಾಗಿದ್ದೀರಾ. ಅಷ್ಟು ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಆದರೂ ಯಾಕೆ ಟ್ರಸ್ಟ್ ಇಶ್ಯೂಸ್ ಬರ್ತಾ ಇದೆ ಗೊತ್ತಿಲ್ಲ. ಓಕೆ, ನೋ ಒನ್ ವಿಲ್ ಎವರ್ ಕಂಪೇರ್ ಟು ಯು, ಯು ಆರ್ ಸೋ ಸ್ಪೆಷಲ್ ಟು ಮೀ. ಓಕೆ, ಇಲ್ಲಿ ಯಾರನ್ನು ನಿನ್ನನ್ನು ಅವ್ರು ಬೇರೆ ಯಾರಿಗೂ ಕಂಪೇರ್ ಮಾಡ್ಲಿಕ್ಕಾಗಲ್ಲ. ನೀ ತುಂಬಾ ಸ್ಪೆಷಲ್ ಇದೆಯಾ ನನಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬೇರೆ ಯಾರಿಗೂ ಇಲ್ಲಿ ಕಂಪೇರ್ ಮಾಡ್ಲಿಕ್ಕಾಗಲ್ಲ. ಅಥವಾ ನೀವು ಇಲ್ಲಿ ಏನಾದರೂ ಆ ಥರ ಕಂಪೇರ್ ಮಾಡಿ ಮಾತಾಡಿರ್ಬೋದು. ನೋಡು ಅವನು ಹೇಗೆ ಆ ಹುಡುಗಿನ ಪ್ರೀತಿ ಮಾಡ್ತಾನೆ, ಆ ಹುಡುಗಿಗೆ ಇಷ್ಟೆಲ್ಲ ಗಿಫ್ಟ್ ತಂದು ಕೊಡ್ತಾನೆ, ನನಗೇನು ನೀನು ಗಿಫ್ಟ್ ತಂದು ಕೊಡೋಲ್ಲ, ನೀನೇನು ನನಗೆ ಮಾಡಲ್ಲ, ಆ ಥರ ಇಲ್ಲಿ ಏನಾದರೂ ಆ ಥರ ಚರ್ಚೆಗಳನ್ನು ಮಾತಾಡುವಂಥದ್ದು ಮಾಡಿರ್ಬೋದು. ಸೊ ಹಾಗಾಗಿ ಆ ಥರ ಮೆಸೇಜ್ ಬಂದಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನೀವು ತುಂಬಾ ಸ್ಪೆಷಲ್ ಆಗಿದ್ದಾರೆ ನಿಮ್ಮ ಪರ್ಸನಿಗೆ. ಓಕೆ, ನಿನ್ನ ಕಣ್ಣೀರಿಗೆ ನನ್ನನ್ನು ಮಂಜಿನಂತೆ ಕರಗಿಸುವ ಶಕ್ತಿ ಇದೆ. ಓಕೆ, ಇಲ್ಲಿ ತುಂಬ ಏನಾದರೂ ಸಣ್ಣ ಪುಟ್ಟ ಕೋಪಗಳು, ಜಗಳಗಳು ಮಾಡ್ಕೊಂಡ್ರೆ ತುಂಬ ಅಳ್ತೀರಾ ಅಂತ ಕಾಣಿಸ್ತಿದೆ ಇಲ್ಲಿ ನೀವು. ಸೊ ಹಾಗಾಗಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ನಿನ್ನ ಕಣ್ಣೀರಿಗೆ ಮಂಜಿನಂತೆ ಕರಗಿಸುವ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಇಲ್ಲಿ ಯಾರೆಲ್ಲ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಆಗಿದೆ ನಿಮ್ಮ ಲವ್ ಲೈಫಲ್ಲಿ, ಅವರು ನ್ಯೂ ಬಿಗಿನಿಂಗ್ನ ಸ್ಟ್ರಾಂಗ್ಲಿ ಇಲ್ಲಿ ಬಿಲೀವ್ ಮಾಡ್ಬೋದು ನೀವು. ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿ ಬಂದಿದೆ, ನ್ಯೂ ಬಿಗಿನಿಂಗ್ ಅಂತ ಹೇಳಿ ಬಂದಿದೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಸಿಂಗಲ್ ಸೈಡ್ ಲವ್ ಅಂತ ಬಂದಿದೆ ಇಲ್ಲಿ. ಯಾರೊಬ್ರು ತುಂಬ ಅಂದರೆ ಒಬ್ರು ಮಾತ್ರ ಲವ್ ಮಾಡ್ತಿದ್ದಾರೆ, ಇನ್ನೊಬ್ರು ಅಷ್ಟು ಆ ಲವ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಅನಿಸ್ತಿದೆ. ಸೊ ಮಾತಾಡಿಕೊಂಡು ನಿಮ್ಮ ಒಂದು ಲವ್ ಲೈಫನ್ನ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಕಳೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ, ನೆಕ್ಸ್ಟ್ ಒನ್, ಯೆಲ್ಲೋ ಕಲರ್. ಈ ಒಂದು ಕಲರ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನಿಂದ ಏನು ಲವ್ ನೋಟ್ಸ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಫಸ್ಟ್ ಒನ್, ಐ ಡೋಂಟ್ ನೋ ವೆನ್ ಐ ಫೆಲ್ಟ್ ಲವ್ ವಿತ್ ಯು ಸೋ ಮಚ್. ಓಕೆ, ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಯಾವಾಗ ನಿನ್ನ ಒಂದಿಷ್ಟು ಪ್ರೀತಿ ಮಾಡಲಿಕ್ಕೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಓಕೆ, ನೆಕ್ಸ್ಟ್ ಒನ್, ಯಾಕೆ ಇಷ್ಟು ಮೌನ ಯಾಕೆ ಇಷ್ಟು ಮೌನ ಅಂತ ಹೇಳಿ ಬಂದಿದೆ. ಸೊ ಇಲ್ಲಿ ತುಂಬ ಜನ ಸೈಲೆಂಟ್ ವಾರ್ ನಡೆಸ್ತಿದ್ದೀರ ಅಂತ ಅನಿಸ್ತಿದೆ. ಸೊ ಕೇಳ್ತಾ ಇದ್ರೆ ನಿಮ್ಮ ಪರ್ಸನ್ ಇಲ್ಲಿ ಯಾಕೆ ಇಷ್ಟು ಮೌನವಾಗಿದೀಯಾ, ಏನಾದರೂ ಮಾತಾಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ಟಾಕ್ ಟು ಮೀ. ಓಕೆ, ಇಲ್ಲಿ ತುಂಬ ಜನ ಮಾತಾಡ್ತಾ ಇಲ್ಲ, ಏನೋ ಸಣ್ಣ ಮುನಿಸು ಮಾಡಿಕೊಂಡು ನಿಮ್ಮ ಪರ್ಸನಿಂದ ಮಾತು ಬಿಟ್ಟಿದ್ದೀರಾ ಅಂತ ಅನಿಸ್ತಿದೆ. ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಯಾಕಿಷ್ಟು ಮೌನವಾಗಿದೆಯಾ, ನನ್ನ ಜೊತೆ ಯಾಕೆ ಮಾತಾಡ್ತಿಲ್ಲ, ಮಾತಾಡು ಅಂತ ಕೇಳ್ತಾ ಇದ್ದಾರೆ. ಯು ಆರ್ ಇನ್ನೋಸೆಂಟ್. ಓಕೆ, ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿದ್ದಾರೆ ನೀನು ತುಂಬ ಇನ್ನೋಸೆಂಟ್ ಇದೆಯಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯು ಆರ್ ದ ಪರ್ಫೆಕ್ಟ್ ಗರ್ಲ್ ಆರ್ ಬಾಯ್ ಟು ಮೀ. ಅಂದರೆ ಇಲ್ಲಿ ಹುಡುಗನೂ ತಗೊಳ್ಬೋದು ಅಥವಾ ಹುಡುಗಿ ಯಾರಾದರೂ ನೋಡ್ತಾ ಇದ್ರಿ, ರೀಡಿಂಗ್ ನೋಡ್ತಿದ್ರೆ ಅವರು ತಗೊಳ್ಬೋದು. ನೀನು ನನಗೆ ಪರ್ಫೆಕ್ಟ್ ಜೋಡಿ ಆಗಿದೆಯಾ ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ನೀನು ನನಗೆ ಪರ್ಫೆಕ್ಟ್ ಇದೆಯಾ ಅಂಥೇಳಿ. ಓಕೆನಾ, ನೆಕ್ಸ್ಟ್ ಒನ್, ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್. ಓಕೆ, ಈ ಒಂದು ಏನೋ ಒಂದು ಸಿಚುವೇಶನಲ್ಲಿ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ, ಅಥವಾ ಒಂದು ಬ್ಯಾಡ್ ಸಿಚುವೇಶನಿಂದ ನಿಮ್ಮಿಂದ ಅವ್ರು ದೂರ ಆಗಿರ್ಬೋದು. ಸೊ ಅವ್ರು ಅದಕ್ಕೆ ಸಾರಿ ಕೇಳ್ತಾ ಇದ್ದಾರೆ. ಈ ಒಂದು ಟೈಮಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ನಾನು ನಿನ್ನ ಜೊತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಯು ಆರ್ ಮೈ ಸೋಲ್ ಮೇಟ್. ವಾವ್, ಸೋ ಬ್ಯೂಟಿಫುಲ್. ಇಲ್ಲಿ ತುಂಬ ಜನ ಸೋಲ್ಮೇಟ್ ಆ ಒಂದು ರಿಲೇಶನ್ಶಿಪ್ಪನ್ನು ಲೀಡ್ ಮಾಡ್ತಾ ಇದ್ದೀರಾ. ಯು ಲುಕ್ ಸೋ ಬ್ಯೂಟಿಫುಲ್. ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿದ್ದಾರೆ ನೀನು ತುಂಬಾ ಬ್ಯೂಟಿಫುಲ್ ಆಗಿದೆಯಾ, ತುಂಬಾ ಚೆನ್ನಾಗಿದೆಯಾ ನೀನು ನೋಡಲಿಕ್ಕೆ ಅಂತಿಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರೆಲ್ಲ ಕೋಲ್ಡ್ ವಾರ್ ಮಾಡ್ತಾ ಇದ್ದೀರಾ, ಸೊ ಅವರು ಆದಷ್ಟು ಬೇಗ ನಿಮ್ಮ ಪರ್ಸನ್ ಜೊತೆ ಮಾತಾಡಿ, ಏನೇ ಸಣ್ಣ ಪುಟ್ಟ ಕೋಪಗಳಿರ್ಬೋದು, ಜಗಳಗಳಾಗಿರ್ಬೋದು, ಸೊ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಜೊತೆಗೆ.
ಆದಷ್ಟು ನಿಮ್ಮ ಪರ್ಸನ್ ಜೊತೆ ಹೆಚ್ಚಿಗೆ ಟೈಮ್ನ ಸ್ಪೆಂಡ್ ಮಾಡಿ. ಸೊ ಅವ್ರನ್ನ ಆದಷ್ಟು ದೂರ ಮಾಡ್ಕೊಳ್ಳೋದು ಅಥವಾ ಆ ಒಂದು ಸಿಟ್ಟು ಕೋಪದಿಂದ ಅವ್ರನ್ನ ದೂರ ಇಟ್ಕೊಳ್ಳೋದು ಆ ಥರ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಸೊ ಆದರೂ ನೀವು ಸಣ್ಣ ಪುಟ್ಟ ಜಗಳಗಳನ್ನು ಮಾಡಿಕೊಂಡು ಇಬ್ಬರು ಸಪ್ರೇಟ್ ಮಾಡ್ಕೊಂಡು ಅಂದರೆ ರಿಲೇಶನ್ಶಿಪ್ಪಿನ ದೂರ ಆಗ್ತಾ ಇರ್ತೀರಾ. ಸೊ ಆ ಥರ ಮಾಡಬೇಡಿ. ಓಕೆ, ಈ ಒಂದು ಯೆಲ್ಲೋ ಕಲರ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವರಿಗೆ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.